ಸರ್ ಉಪ್ಪಿ ಸರ್. ಸೊ ತೆಲುಗು ಒಂದು ಇಂಟರ್ವ್ಯೂನಲ್ಲಿ ನೀವು ಒಂದು ಮಾತು ಹೇಳಿದ್ರೆ ಅಂದರೆ ರಾಮಾಯಣದ ಬಗ್ಗೆ. ಸೊ ನೀವು ಮಾಡಿರೋ ಡಿಕೋಡ್ ರಾಮಾಯಣದ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡಿಲ್ಲ. ಸೊ ನೀವು ಆ ಥರ ಒಂದು ಹೇಳಿದ್ರೆ ಅದು ತುಂಬ ವೈರಲ್ ಆಗಿದೆ ನಮ್ಮ ಫುಲ್ ಓವರ್ ಆಲ್ ಕಂಟ್ರಿನಲ್ಲಿ. ಸೊ ಅದ್ರ ಬಗ್ಗೆ ಏನೋ ಸ್ಟೇಟ್ಮೆಂಟ್ ಹೇಳ್ತೀರಾ ಅಂತ. ಅಲ್ಲಲ್ಲ, ಅದು ಈಗ ರಾಮಾಯಣ ಮಹಾಭಾರತ ಇವತ್ತಿಗೂ ಯಾಕೆ ನಮ್ಗೆ ಅದಷ್ಟು ಕಾಡುತ್ತೆ, ಇವತ್ತಿಗೂ ಅದು ರಿಲೆವೆಂಟು, ಇವತ್ತಿಗೂ ಎಷ್ಟೋ ಸಾವಿರ ವರ್ಷಗಳಿಂದ ಇವತ್ತಿಗೂ ಕೂಡ ಅದನ್ನಿಟ್ಕೊಂಡೆ ಎಷ್ಟೋ ಜನ ಪಿಕ್ಚರ್ ಮಾಡ್ತಿದ್ದಾರೆ. ನಿಜ ಹೇಳಬೇಕು ಅಂದರೆ ಈ ಕಾಪಿ ರೈಟ್ ಏನಾರ ಬಂದರೆ ವಾಲ್ಮೀಕಿ ವ್ಯಾಸನಿಗೆ ಎಲ್ಲ ಸಿನಿಮಾ ಡೈರೆಕ್ಟರ್ಗಳು ಕಾಪಿ ರೈಟಲ್ಲಿ ದುಡ್ಡು ಕೊಡಬೇಕು. ಅದನ್ನೇ ಎಲ್ಲ ತಗೊಂಡು ಮಾಡ್ತಾ ಇರೋದು ಇವತ್ತಿಗೂ ಕೂಡ. ಯಾಕೆ ಅಂದರೆ ಅದು ಒಳಗಡೆ ಇರೋ ಸಬ್ಜೆಕ್ಟ್. ಆ್ಯಕ್ಚುಲಿ ಅದನ್ನು ಒಳಗಿರೋದನ್ನು ಅವ್ರು ತಗೊಂಡು ಏನಂದರೆ ಸೀತೆ ಅಂದ್ರೇನು, ಆ್ಯಕ್ಚುಲಿ ಆತ್ಮ ರಾಮ ಅಂತಾರೆ. ರಾಮ ಅಂದರೆ ಆತ್ಮ ಇದ್ದಂಗೆ. ಆ ಒಂದು ಇದಕ್ಕೆ ಆತ್ಮ ರಾಮ ಅಂತಾರೆ. ಆತ್ಮ ಕೃಷ್ಣ ಅಂತ ಹೇಳಲ್ಲ ನೋಡಿ, ಆತ್ಮ ರಾಮ ಅಂತಾರೆ. ಪ್ರಾಣ ವಾಯುಗೆ ಹನುಮಂತ ಅಂತಾರೆ. ಅದಕ್ಕೆ ಆತ್ಮ ಪ್ರಾಣ ಎರಡು ತಪ್ಕೊಂಡಿರೋದು. ರಾಮ ಸೀತೆ ತಪ್ಕೊಂಡಿರೋ ವಿಗ್ರಹ ನೀವು ನೋಡೋಕ್ಕೆ ಸಿಗಲ್ಲ. ಹನುಮಂತ ರಾಮ ತಪ್ಕೊಂಡ್ರೆ ಸಿಗೋದು, ಅದು ಆತ್ಮ ಇದು ಅಂತ. ಸೀತೆ ಅನ್ನೋದು ಒಂದು ಮನಸ್ಸು, ಅರ್ಥವಾಯ್ತಾ? ಇದು ಜಿಂಕೆ, ಏನೋ ಗೋಲ್ಡನ್ ಡಿಯರ್ ಅಂತಾರಲ್ಲ, ಏನೋ ಬಂಗಾರದ ಜಿಂಕೆ, ಮಾಯಾ ಜಿಂಕೆ. ಸೊ ರಾವಣ ಅಂದರೆ 10 ತಲೆ, ಸಿಕ್ಕಾಪಟ್ಟೆ ಬುದ್ಧಿ ಶಕ್ತಿ ಇರೋವಂಥವನು. ಈ ಆತ್ಮಕ್ಕೂ ಈ ಮೈಂಡ್ಗೂ ಕ್ಲಾಶ್ ಆಗ್ತಾನೆ ಇರುತ್ತೆ. ಸೊ ಅದೇ ರಾಮಾಯಣ. ಅದನ್ನು ಅವರು ಬೇರೆ ಬೇರೆ ಥರ ಮಾಡಿದ್ರಿಂದ ಇವತ್ತಿಗೂ ನಮ್ಗೆ ಅದಷ್ಟು ಟಚ್ ಆಗುತ್ತೆ ಅಂತ ಎಲ್ಲ ಒಂದು ಇಂಟರ್ವ್ಯೂ ಹೇಳಿದೆ ಅಷ್ಟೇ. ಬಟ್ ಸರ್ ನೀವೇನಾದ್ರು ರಾಮಾಯಣ ಮಾಡಿಬಿಟ್ರೆ ಮೋಸ್ಟ್ಲಿ ಅದು ಬೇರೆ ಥರನೇ ಮಾಡ್ತೀರಾ ಅಂತ ಅನಿಸುತ್ತೆ ಸರ್. ಯಾಕಂದರೆ ನಿಮ್ಮ ಒಂದು ಡಿಕೋಡು ಬೇರೆ ಥರನೇ ಇದೆ ಮೈಂಡ್ ಸೆಟ್ಟು. ಅಂದರೆ ನಾವು ಆ ಥರ ಅರ್ಥ ಮಾಡ್ಕೊಳಕ್ಕೆ ಆಗಿಲ್ಲ, ಆ ಥರ ಅರ್ಥ ಮಾಡ್ಕೊಂಡು ಹೇಳ್ತೀರಾ ನೀವು. ಸೊ ಮಾಡಿಬಿಟ್ರೆ ಹೆಂಗಿರುತ್ತೆ ಸರ್ ಅದು ಅಂತ. ಇಲ್ಲ ನೋಡೋಣ, ಇವಾಗ ಮಾಡ್ತಿರೋರು ಇನ್ನೂ ಒಂದು ಲೆವೆಲ್ಗೆ ಮಾಡ್ತಿರ್ಬೋದು ದೊಡ್ಡದಾಗಿ. ಉಪ್ಪಿ ಸರ್ ಇಲ್ಲಿ ಇಲ್ಲಿ ಸರ್ ರಾಮಚಂದ್ರನ್ ಅಂತ ಹೇಳ್ಬಿಟ್ಟು ಸರ್, ನೀವು ಫಸ್ಟು ಸೂಪರ್ ಅನ್ನೋ ಮೂವಿ ಮಾಡ್ತೀರಾ, ಬಂದು ಏನೋ ಒಂದು ವಿಷಯ ಹೇಳ್ತೀರಾ ಜನಗಳಿಗೆ, ಬದಲಾಗಿ ಅಂತ ಹೇಳ್ತೀರಾ. ಬದಲಾದರೆ ಕರ್ನಾಟಕ ಹಿಂಗಾಗುತ್ತೆ, ದೇಶ ಹಿಂಗಾಗುತ್ತೆ ಅಂತ ಹೇಳ್ತೀರಾ. ಆಮೇಲೆ ಉಪ್ಪಿ ಟ್ಯೂ ಮಾಡ್ತೀರಾ, ಮತ್ತೆ ಬಂದು ಅದನ್ನೇ ಹೇಳ್ತೀರಾ ಸರ್. ಅಂದರೆ ನೀವು ಬದಲಾದರೆ ದೇಶ ಹಿಂಗಾಗುತ್ತೆ ಅಂತ. ಇವಾಗ ಮೊನ್ನೆ ಮಾಡಿರೋ ಸಿನಿಮಾದಲ್ಲೂ ಕೂಡ UAಯಲ್ಲೂ ಕೂಡ ಅದನ್ನೇ ಹೇಳೋಕ್ಕೆ ಇಷ್ಟಪಟ್ಟಿದ್ದೀರಾ ಸರ್. ಉಪ್ಪಿ ಸರ್ ಪ್ರತಿ 5 ವರ್ಷಕ್ಕೋ 6 ವರ್ಷಕ್ಕೋ ಬಂದ್ಬಿಟ್ಟು ಏನೋ ಒಂದು ಹೇಳ್ತೀರಾ, ಹಿಂಗಾದರೆ ಕರ್ನಾಟಕ ಹಿಂಗಾಗುತ್ತೆ, ದೇಶ ಹಿಂಗಾಗುತ್ತೆ ಅಂತ ಹೇಳ್ತೀರಾ. ಉಪ್ಪಿ ಸರ್ ಇನ್ನು ಎಷ್ಟು ಸಿನಿಮಾ ಮಾಡ್ಬೇಕು ಸರ್ ಈ ಕರ್ನಾಟಕ ಆಗಲಿ ಈ ದೇಶ ಆಗಲಿ ಬದಲಾಗೋಕ್ಕೆ? ಏನೋ ನೀವು ಹೇಳಬೇಕು ಅದನ್ನು. ನನ್ನ ಕ್ವಶನ್ ಕೇಳೋದಲ್ಲ ಇದು, ನೀವು ಆನ್ಸರ್ ಮಾಡೋ ಕ್ವಶನ್ ಇದು. ಅಲ್ಲ ಸರ್, ಏನಂದರೆ ನಾವು ಪ್ರತಿ ಸಲ ಸಿನಿಮಾ ನೋಡಿದಾಗಲೂ ಸರ್, ಉಪೇಂದ್ರ ಸರ್ ಸಿನಿಮಾ ನೋಡಿದ್ದಾರೆ, ಸೊ ಏನೋ ಇನ್ನೊಂದು 5 ವರ್ಷಕ್ಕೆ ಕರ್ನಾಟಕ ಹಿಂಗಾಗ್ಬೋದು, ಏನೋ ಬದಲಾಗ್ಬೋದು. ಇಲ್ಲ ಇಲ್ಲಿ ಹೇಳ್ತಿರೋದೇ ನಾನು. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇದು ಸೋಷಿಯಲ್ಲು ಪೊಲಿಟಿಕಲ್ ಅಲ್ಲ, ಇದು ಪರ್ಸ್ನಲ್ ವಿಷಯ. ಇದು ಹೇಳ್ತಿರೋದು ನಾನು. ಈಗ ಸಿಂಪಲ್ಲಾಗಿ ಹೇಳ, ಹೆಂಗೆ ಹೇಳಲಿ ನಾನು ಇದನ್ನು. ಈಗ ಫಾರ್ ಎಕ್ಸಾಂಪಲ್ ಇವಾಗ ಯುವಕರಿಗೆ ಜಾಬ್ಸ್ ಬೇಕು ಅಂತಾರೆ. ಆ್ಯಕ್ಚುಲಿ ನಾನೆಲ್ಲ ಒಂದು ಹೇಳಿದ್ದೀನಿ, ಕೆಲಸ ಅನ್ನೋದು ಹುಡುಕೋದಲ್ಲ ಮಾಡೋದದು ಅಂತ. ನೀವು ಹುಡುಕ್ಬೇಡಿ, ಮಾಡಿ ಅಂತ. ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬ ಜನ ಬರ್ತಾರೆ, ನಾನು ಡೈರೆಕ್ಟ್ರ್ ಆಗಬೇಕು ಅಂತ. ನಾನು ಹೇಳೋದು ಡೈರೆಕ್ಟ್ರ್ ಮುಂದೆ ಆಗೋದಲ್ಲ, ಈಗಲೇ ಆಗ್ಬಿಡು ಅಂತ. ಅಂದರೆ ನಿನ್ನ ಕೈಯಲ್ಲಿ ಮೊಬೈಲ್ ಇದೆ ಅಂದರೆ ಕ್ಯಾಮ್ರಾ ಇದೆ, ಥಿಯೇಟ್ರು ಇದೆ, ಅದರಲ್ಲಿ ಯೂಟ್ಯೂಬ್ ಇದೆ. ಒಂದು ಯಾವ್ದಾರು ಒಂದು ಡೈರೆಕ್ಟ್ ಮಾಡು, ಅಲ್ಲೇ ಎಡಿಟಿಂಗ್ ಇದೆ ಮಾಡು, ಮ್ಯೂಸಿಕ್ಕು ಸಿಗುತ್ತೆ ಮಾಡು, ಯೂಟ್ಯೂಬ್ ಇದೆ, ಥಿಯೇಟ್ರ್ ಹಾಕು, ನಾಳೆ ನೀನು ಡೈರೆಕ್ಟ್ರ್ ಆಗ್ಬಿಡ್ತೀಯ ಅಲ್ವಾ? ಡೈರೆಕ್ಟ್ ಯಾವುದೇ ಆಗಬೇಕಂದ್ರೆ ಈ ಕ್ಷಣದಲ್ಲಿ ಆಗಬೇಕು. ಅದು ನಮ್ಮ ಮನಸ್ಸೊಳಗಡೆ ಆ ಚೇಂಜಸ್ ಆಗಬೇಕು. ಅದನ್ನೇ ಟ್ರೈ ಮಾಡ್ತೀನಿ ಅಷ್ಟೇ. ಕಮರ್ಷಿಯಲ್ ಆಗಿನೇ ಕೂಡ ಅದನ್ನೊಂದು ಸಣ್ಣ ವಿಷಯವಾಗಿಟ್ಟಿರ್ತೀನಿ. ಆ್ಯಕ್ಚುಲಿ ಅಗೈನ್ ಯು ಶುಡ್ ಥಿಂಕ್ ಪರ್ಸ್ನಲ್, ಅದು ತುಂಬ ಪರ್ಸ್ನಲ್. ಅದು ನನ್ನ ಆಡಿಯನ್ಸ್ಗೆ ಪರ್ಸ್ನಲ್ ಆಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಅದು ಸರ್ ಉಪ್ಪಿ ಸರ್, ನಾನು ಮತ್ತೆ ಈ ಪ್ರಶ್ನೆ ಕೇಳ್ತಿದ್ದೀನಿ. ಏನಂದರೆ ನೀವು ನಿಮ್ಮ ಎಲ್ಲ ಸಿನಿಮಾಗಳಲ್ಲೂ ಕೂಡ ಸುಮಾರು ಸಿನಿಮಾಗಳಲ್ಲಿ ಪ್ರಶ್ನೆ ಕೇಳಬೇಕು, ಸತ್ ಪ್ರಜೆಗಳು ಪ್ರಶ್ನೆ ಕೇಳಬೇಕು ಅಂತ ಹೇಳ್ತೀರಾ. ಆಮೇಲೆ ಎಲ್ರಿಗೂ ಪ್ರಶ್ನೆ ಕೇಳೋಕ್ಕೆ ಹುರಿದುಂಬಿಸ್ತೀರಾ. ನಿಮ್ಮ ಸಿನಿಮಾಗಳೆಲ್ಲ ಅದೇ ಪ್ರಶ್ನೆಯಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಬೇರೆ ವಿಷಯಗಳನ್ನು ಪ್ರಶ್ನೆಯಾಗಿ ಕೇಳಿದ್ರೆ ಹುಳ ಅಂತೀರ, ಹೇಗೆ? ನಾನೆಲ್ಲಿ ಪ್ರಶ್ನೆಯನ್ನು ಹುಳ ಅಂದೆ? ನೀವು ಪ್ರಶ್ನೆ ಕೇಳಿದಕ್ಕೆ ಕಲೆಕ್ಷನ್ ಎಷ್ಟಾಯ್ತು, ಇನ್ನೊಂದು ನೀವೇ ಹುಳ ಬಿಟ್ಕೋತೀರಾ? ಹುಳ ಅನ್ಲಿಲ್ಲ, ಡೌಟ್ಗಳನ್ನ ಹುಳ ಅಂದಿದ್ದು. ಪ್ರೊಡ್ಯೂಸರ್ ಹೇಳ್ತಿದ್ದಾರೆ, ಸರ್ ವಿ ಆರ್ ವೆರಿ ಹ್ಯಾಪಿ ಸರ್. ಸರ್ ಡೌಟೇ ಪ್ರಶ್ನೆ ಯಾಕೆ ಪರಿವರ್ತನೆ ಆಗೋದು ಸರ್? ಅನುಮಾನವೇ ಕೇಳಿ, ಅನುಮಾನವೇ ಇಲ್ಲ ಅದರಲ್ಲಿ. ಅಲ್ಲ, ಅನುಮಾನ ಎಲ್ಲಿ ಪಡಬೇಕು ಅಲ್ಲಿ ಪಡಬೇಕು. ನಮ್ಮ ದುಡ್ಡನ್ನ ಇನ್ನೊಬ್ಬ ತಗೊಂಡು ಆಳ್ತಿರ್ಬೇಕು, ಅನುಮಾನ ಪಡಿ. ಈಗ ನಾನು ಅನುಮಾನ ಬಂದ್ರೆ ನಿಮಗೆ ನಿಮ್ಮ ಮನೆಯವ್ರ ಬಗ್ಗೆ ನಿಮ್ಗೆ ಅನುಮಾನ ಬಂದ್ರೆ ಹೆಂಡತಿಗೆ ದುಡ್ಡು ಕೊಟ್ಟಿದ್ದೀನಿ ಏನ್ ಮಾಡ್ಬಿಟ್ಲ ಹೇಳೋ ಅಂದ್ರೆ? ಹೌದು, ಅಲ್ಲೂ ಇರುತ್ತೆ ಇರುತ್ತೆ. ಕೇಳ್ತೀವಿ ನೀವು ಕೇಳಿ. ಹುಳ ಅನ್ನೋದು ಹೇಗೆ? ನನಗೆ ಮಾತ್ರ ನೀವು ಹೇಳ್ತೀರಾ ಹುಳ ಬಿಡ್ತೀರಾ ಹುಳ, ನಾವು ಹೇಳ್ಬಾರ್ದ ನಿಮ್ಗೆ? ಅಲ್ಲ ಹಾ ಪರವಾಗಿಲ್ಲ. ನೀವು
ಹುಳ ಅನ್ನೋ ಪದ ಅದು ತುಂಬಾನೇ ನೀವು ಹುಳ ಹಲ್ಲುಡ ಬಿಡ್ತೀರಾ ಇಲ್ಲಿ ತಲೆ ನನಗೆ ಎಷ್ಟು ಸತಿ ಹೇಳಿದ್ದೀರಾ ನೀವು? 10 ವರ್ಷದಿಂದ ಹೇಳ್ತಾನೆ ಇದ್ದೀರಾ. ನಾವು ಒಂದೇ ಒಂದು ಸತಿ ಹೇಳದ್ನಪ್ಪ. ಕೋಪ ನೋಡಿ ಅದಕ್ಕೆ ಅವ್ರಿಗೆ. ಇಲ್ಲ, ಅನುಮಾನಗಳು ಮತ್ತೆ ಪ್ರಶ್ನೆ ಮಾಡೋ ಸತ್ಪ್ರಜೆಯ ಆಗಿಲ್ಲ. ಪ್ರಶ್ನೆ ಕೇಳೋನು ಯಾವನು. ಥ್ಯಾಂಕ್ ಯು. ಕೇಳ್ತಾ ಇದ್ದೀರಲ್ಲ, ನಾವು ಇರೋದೇ ನೀವು ಪ್ರಶ್ನೆ ಕೇಳೋದಕ್ಕೆ, ನಾವು ಉತ್ತರ ಹೇಳೋದಕ್ಕೆ. ಥ್ಯಾಂಕ್ ಯು. ಉಪ್ಪಿ ಸರ್, ಇಲ್ಲಿ ಲಕ್ಷ್ಮಿ ಸರ್, ಇಲ್ಲಿ ಹಾ, ಸಿನಿಮಾಗೂ ಬಿಫೋರು ಹಾಯ್ ಸರ್, ಸಿನಿಮಾಗೂ ಬಿಫೋರು ರಜನಿಕಾಂತ್ ಸರ್ಗೆ ಒಂದಷ್ಟು ರಶಸ್ ತೋರಿಸಿದ್ರಿ ಅಂತಂದ್ರಿ. ಅದಾದ್ಮೇಲೆ ಆಮೀರ್ ಖಾನ್ ಅವರು ಟೀಸರ್ ನೋಡಿ ತುಂಬಾ ಚೆನ್ನಾಗಿದೆ ಅಂತ ವಿಡಿಯೋ ಬೈಟು ವಿಶ್ ಕೂಡ ಮಾಡಿದ್ರು. ಅದಾದ್ಮೇಲೆ ಪ್ರಮೋಷನ್ಸ್ಗೆ ಅಂತ ಹೋದಾಗ ಅಲ್ಲು ಅರ್ಜುನ್ ಅವರು ಮೀಟ್ ಮಾಡಿದ್ರಿ, ಅವರೇ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಿದ್ರು ಆಂಧ್ರದಲ್ಲಿ. ರಾಣಾ ಅವ್ರ ಜೊತೆ ಒಂದು ಸಂದರ್ಶನ ಕೂಡ ಮಾಡಿದ್ರಿ. ಅಂದ್ರೆ ಇಲ್ಲಿ ಸೆಲೆಬ್ರಿಟಿ ಶೋ ಅಂತ ಆಯ್ತು. ಅವರೆಲ್ಲರೂ ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾ ನೋಡಿದ್ರ ಸರ್, ಏನ್ ರಿಯಾಕ್ಷನ್ ಬಂತು ಅಂತ? ಇಲ್ಲಪ್ಪ, ಆ ಸಂದರ್ಭ ಹಂಗೆ ಬಂತು. ನಾನು ಅಲ್ಲಿ ಹೋಗಿದ್ದಾಗ ರಾಣಾ ಅವ್ರು ಕರೆದ್ರು, ಒಂದು ಮಾಡೋಣ ಅಂತ ಮಾಡಿದೆ ಅಷ್ಟೇ ಹೊರತು ಅದೇನು ಬೇರೆ ಇದೇನಿಲ್ಲ. ನನಗೆ ಸೆಲೆಬ್ರಿಟೀಸ್ ನೀವು ಪಿಕ್ಚರ್ ನೋಡಿದ್ರೆ ನಿಮಗೆ ಖುಷಿ ಆಯ್ತಾ? ಮುಗಿದೋಯ್ತು. ನೀವು ಖುಷಿ ಪಟ್ಟರೆ ಅವರು ನೋಡಿ ಅವರು ಖುಷಿ ಪಟ್ಟಿರ್ತಾರೆ. ಸರ್, ನನಗೆ ಒಂದೇ ಒಂದು ಡೌಟ್ ಅಬೌಟ್ UI ಅಬೌಟ್ ಕಲ್ಕಿ ಕ್ಯಾರೆಕ್ಟರ್ ಸರ್. ಅದೊಂದು ಸ್ವಲ್ಪ ನಮ್ಗೆ ಡಿಕೋಡ್ ಮಾಡಿಕೊಡಿ ಸರ್. ಏನಮ್ಮ? ಕಲ್ಕಿ ನನ್ನ ಪ್ರಕಾರ ಗರುಡ ಪುರಾಣ ಅಂದರೆ ಒಂದು ಪುರಾಣದಲ್ಲಿ ಇಟ್ ಡಸ್ ಗುಡ್ ಅಂತ, ಬಟ್ ಈ ಕಲ್ಕಿ ಇಸ್ ಅ ಡಿಸ್ಟ್ರಾಯರ್ ಅಂತ. ಸೊ ಐ ವಾಸ್ ಕನ್ಫ್ಯೂಸ್ ವಿತ್ ದ ಕಲ್ಕಿ ಕ್ಯಾರೆಕ್ಟರ್ ಅಬೌಟ್ ಯಾಸ್. ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ ನಿಮ್ಮನ್ನ. ಈ ಪಿಕ್ಚರಲ್ಲಿ ವಿಲನ್ ಯಾರು ಹೇಳಿ? ನೀವೇ. ನಾನಾ? ನೋಡಿ, ಇಲ್ಲೇ ನೀವು ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ನಾನು ಡೌಟ್ ಅಂತ ನಾನು ಕೇಳಿದ್ದು ನಿಮಗೆ ನಿಮ್ಗೆ. ವಿಲನ್ ಯಾರು ಅಂತ ಗೊತ್ತಾಗ್ಬಿಟ್ರೆ ಈ ಪಿಕ್ಚರ್ ಕ್ಲೀನಾಗಿ ಅರ್ಥ ಆಗ್ಬಿಡುತ್ತೆ. ಅಲ್ಲ, ಅದಕ್ಕೆ ನಾನು ನಿಮ್ಗೆ ಕೇಳಿದ್ದು, ಕ್ಯಾನ್ ಯು ಕ್ಲಾರಿಫೈ ಆ ಕಲ್ಕಿ ಕ್ಯಾರೆಕ್ಟರ್ ಬಗ್ಗೆನೇ ನಾನು ನಿಮ್ಗೆ. ಓಕೆ, ನಾನೊಂದು ಚಾಲೆಂಜ್ ಕೊಡ್ತೀನಿ ನಿಮ್ಗೆ. ಇನ್ನೊಂದ್ಸತಿ ಪಿಕ್ಚರ್ ನೋಡಿ, ಈ ಪಿಕ್ಚರ್ ವಿಲನ್ ಯಾರು ಅಂತ ಹೇಳಿ. I'm talking about the character, sir, not about the system or whatever you're telling is this one. ಹಾ, ನಾನೇ ವಿಲನ್ ಅಂತ ನೀವು ಒಪ್ಕೊಂತಿಲ್ಲ ನೋಡಿ. ಕರೆಕ್ಟಾಗಿ ಹೇಳಿ, ನಾನೇ ಈ ಪಿಕ್ಚರ್, ನಾನು ಪ್ರೇಕ್ಷಕ, ನಾನೇ ವಿಲನ್ ಅಂತ ಹೇಳಿ. ಪ್ರೇಕ್ಷಕ ಆ ಜನರು ಯಾರು? ನೀವು ಈ ಕಡೆ ಕಲ್ಕಿ ವಿಲನ್ನ, ಸತ್ಯ ವಿಲನ್ನ ಅಂತೀರಾ. ಪಾಪ ಅವರಿಬ್ರು ಒಂದು ಪರ್ಪಸ್ಗೆ ಹೋಗ್ತಾ ಇದಾರೆ ಅಲ್ಲಿ. Sir, you are mirroring us only, sir. ನಮ್ಮ ಬಗ್ಗೆ, ನಮ್ಮ ಸಿಸ್ಟಮ್ ಬಗ್ಗೆ ನೀವು ಮಿರರ್ ಮಾಡ್ತಾ ಇದ್ದೀರಿ. ಬಟ್ ಕಲ್ಕಿ ಆಸ್ ಅ ಕ್ಯಾರೆಕ್ಟರ್ ನನಗೆ ಒಂದು ಸ್ವಲ್ಪ ಡೌಟ್ ಇತ್ತು, ಅದಕ್ಕೆ ಕೇಳಿದೆ ಸರ್. ಏನ್ ಡೌಟು? ಅದು ನಾನು ಅದೇ ಹೇಳಿದ್ನಲ್ಲ, ವಾಟ್ ಇಸ್ ದ ಕ್ಯಾರೆಕ್ಟರ್ ಯು ಟ್ರೈ ಟು ಪೋರ್ಟ್ರೇ ಥ್ರೂ ಕಲ್ಕಿ ಅಂತ. ಈಗ ಒಂದು ಲೈನಲ್ಲಿ ಹೇಳ್ಬೇಕಾದ್ರೆ ನಿಮಗೆ ಒಂದು ತಾಯಿಗೆ ಪ್ರಾಬ್ಲಮ್ ಆಗಿದೆ. ಆ ತಾಯಿಗೆ ಒಬ್ಬ ಒಂದು ಐಡಿಯಾಲಜಿಲಿ ಸೊಲ್ಯೂಷನ್ ಕೊಡೋಕೆ ಹೋಗ್ತಾನೆ, ಇನ್ನೊಬ್ಬ ಇನ್ನೊಂದು ಐಡಿಯಾಲಜಿಲಿ ಸೊಲ್ಯೂಷನ್ ಕೊಡೋಕೆ ಹೋಗ್ತಾನೆ. ಓಕೆ, ಬಟ್ ಅಲ್ಲಿ ವಿಲನ್ಸ್ ಯಾರು? ವಿಲನ್ಗಳು ಯಾರು? ಆಸ್ ಯು ಸೆಡ್ ಇಟ್ಸ್ ಅ ಸಿಸ್ಟಮ್ ಅಂಡ್. ನೋಡಿ, ನಮ್ಮನ್ನ ಕೇಳ್ತೀರಾ ಸರ್ ವಿಲನ್ ಕ್ಯಾರೆಕ್ಟರ್ ಅದು, ನಾವು ಹೇಳ್ತೀವಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂತ. ಬಟ್ ಒಬ್ರು ಕೂಡ ನಾನು ವಿಲನ್ ಅಂತ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಇಲ್ಲಿ. ಅಕಾರ್ಡಿಂಗ್ ಟು ಯು ಕಲ್ಕಿ ಇಸ್ ಅ ಡಿಸ್ಟ್ರಾಯರ್ ಅಂತ. ಡಿಸ್ಟ್ರಾಯ್ ಏನ್ ಮಾಡ್ತಾ ಇದ್ದಾನೆ ಅವನು? ಯಾರನ್ನ ಮಾಡ್ತಾ ಇದ್ದಾನೆ ಡಿಸ್ಟ್ರಾಯ್? ಇಟ್ ಫೆಲ್ಟ್ ಲೈಕ್ ದಟ್. ಹಾ, ಅಂದ್ರೆ ಸಿಸ್ಟಮ್ನ ಕರೆಕ್ಟ್ ಮಾಡಕ್ ಹೊರಟಿರೋದ ಕಲ್ಕಿ ಅಂತ. ಅಲ್ಲಮ್ಮ, ಸಿಸ್ಟಮ್ ಅಂದ್ರೆ ಯಾರು ಅಂತ ನಾ ಕೇಳ್ತಾ ಇದ್ದೀನಿ. ನಾವು ನೀವೇ ತಾನೆ? ಅಲ್ಲ, that is what, but still what is Kalki doing here? Is he the destroyer? Is he the savior? What is he here in the character, as a character? He is destroying, no? But Kalki in Purana is something No. else alva. ಅಲ್ಲ, ಇದ್ರಲ್ಲಿ ಅವನೇ ಏನೋ ಕ್ಲೈಮ್ ಮಾಡ್ಕೊಂಡ್ ಬರ್ತಾನೆ ನಾನು ಕಲ್ಕಿ ಅಂತ. ದಿಸ್ ಇಸ್ ನಾಟ್ ಮೈಥಾಲಜಿಕಲ್ ಕಲ್ಕಿ, ನಾನು ಫಸ್ಟೇ ಹೇಳಿದ್ದೀನಿ Okay. ಅಲ್ವಾ? ಉಪ್ಪಿ ಸರ್, ಸೈಕಲಾಜಿಕಲ್ ಕಲ್ಕಿ ಇದು. Okay. Doubt, sir. ಉಪ್ಪಿ ಸರ್, ಇಲ್ಲಿ ಈಗ ಸರ್, ಇಲ್ಲಿ ಸ್ಟಾರ್ಟಿಂಗ್ ಸಿನಿಮಾದಲ್ಲಿ ಸಿನಿಮಾ ಒಳಗಡೆ ಸಿನಿಮಾ ತೋರಿಸ್ತೀರಾ ಆಡಿಯನ್ಸ್ಗೆ, ನಮಗೆ ಆಡಿಯನ್ಸ್ಗೆ ಆ ಸ್ಕ್ರೀನ್ ತೋರಿಸಲ್ಲ. ಬರೀ ಅವ್ರು ಕೂತಿರೋರು ಎದ್ದೇಳ್ತಾರೆ, ಈಚೆ ಬರ್ತಾರೆ, ಉಚ್ಚಾಪಟ್ಟೆ ಅವ್ರಿಗೆ ಏನೇನು ಅನ್ಸುತ್ತೋ ಹಂಗೆ ನಡ್ಕೊತಾರೆ. ಅದೇನು ಸಿನಿಮಾ ಔಟ್ ಆಫ್ ಫೋಕಸ್ ಆಗಿತ್ತಾ ಏನು? ಅದು ಆ ಸೀನ್ ಏನು ಅಂತಲೇ ಗೊತ್ತಾಗಿಲ್ಲ. ಏನೇನೋ ಅರ್ಥ ಆಗಿಲ್ಲ. ಈ ಸ್ಟಾರ್ಟಿಂಗ್ ಸಿನಿಮಾ ನೋಡ್ತಾರಲ್ಲ ಸರ್ ಆಡಿಯನ್ಸು, ಸಿನಿಮಾ ಒಳಗಡೆ ಒಂದು ಸಿನಿಮಾ ನೋಡ್ತಾರೆ, ಫೋಕಸ್ ಸಿಕ್ಕಿ ಹೊರಗಡೆ ಹೋಗ್ತಾ ಇರ್ತಾರಲ್ಲ, ಫೋಕಸ್ ಸಿಗುತ್ತಾ ಅವ್ರಿಗೆ ಅಥವಾ ಔಟ್ ಆಫ್ ಫೋಕಸ್ ಆಗಿ ಶೂಟ್ ಮಾಡಿದ್ರೆ ಏನು ಅಂತ ನಮ್ಗೆ ಸ್ಕ್ರೀನೇ ಗೊತ್ತಾಗಲ್ವಲ್ಲ. ನಮಗೆ ತೋರಿಸಲ್ಲ ಆ ಕಡೆಯಿಂದ ಏನು ಬರ್ತಾರೆ ಸ್ಕ್ರೀನಲ್ಲಿ ಅಂತ. ಆಮೇಲೆ ಲಾಸ್ಟ್ ಶೇಡಲ್ಲಿ ತೋರಿಸ್ತೀವಲ್ಲ ನಿಮಗೆ, ಅದನ್ನೇ ನೀವು ನೋಡಿಲ್ಲ ಅಂತ ಹೇಳ್ತಿರೋದು ನಾನು. ಆ ಲಾಸ್ಟ್ ಒಂದು ಶಾಟಲ್ಲಿ ತೋರಿಸ್ತೀವಿ ಅದನ್ನ. ಸೌಂಡ್ ಬರುತ್ತೆ.
ಬಟ್ ಪಿಕ್ಚರ್ ನೋಡಿಲ್ಲ, ಬರೀ ಸೌಂಡ್. ಸನ್ನಿ ಲಿಯೋನ್ 2 ಯೋಚನೆ ಮಾಡಿದ್ದೀರಾ? ಸರ್ ಏನಲ್ಲಿ ಒಂದು ಹುಡುಗನ ಸುಭಾಷ್ ಚಂದ್ರ ಬೋಸ್ ಅವ್ನು ಓಡ್ತಿರೋ ಸ್ಟೈಲ್ ನೋಡಿ ಸುಭಾಷ್ ಚಂದ್ರ ಬೋಸ್ ಅಂತೀರಾ, ಇಲ್ಲಿ ಬಿನ್ ಲಾಡನ್ ಹೋಲಿಸ್ತೀರಾ. ಎರಡು ಸೇಮ್ ಸಿಚುವೇಶನ್. ಇಲ್ಲ ದಾವೂದ್ ಇಬ್ರಾಹಿಂ. ಹಾಂ, ದಾವೂದ್ ಇಬ್ರಾಹಿಂ. ಆ ಟೈಮ್ ಹಂಗಿತ್ತು, ಈ ಟೈಮ್ ಹಿಂಗಿದೆ ಅಷ್ಟೇ.